ಶಿವಶಂಕರ್ ಅವರೇ, ಅಣ್ಣಯ್ಯನವರೇ, ಮಯೂರ್ ಅವರೇ, ಬಹುದೇವ್ ಅವರೇ, ಶ್ರೀಮಂತ್ ನಡಿವಿಕೆರೆ ಅವರೇ ಮತ್ತು ಇನ್ನುಳಿದ ಎಲ್ಲ ನನ್ನ ವಿವಿಧ ಜಿಲ್ಲೆಗಳಲ್ಲಿ ಬಂದಿರತಕ್ಕಂಥ ಬಂಧುಗಳೇ ಮತ್ತು ಗಣ್ಯ ವ್ಯಕ್ತಿಗಳೇ, ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಮೀಸಲಾತಿ ಮತ್ತು ಅದರಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ವೇದಿಕೆ ಮೇಲೆ ಪ್ರಮುಖವಾಗಿ ಅಪ್ಪಗೇರಿಯವರು ಮಾತಾಡಿರ್ತಕ್ಕಂಥ ವಿಚಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪದ ಪ್ರಬುದ್ಧ ಭಾರತದ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನ ತರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರಮಿಸಿದರು. ಹಿಂದೂ ಜಾತಿಯವರನ್ನು ಕುತಂತ್ರಕ್ಕೆ ಒಳಗಾಗಿ ಜಾತಿಗಳು ಮತ್ತು ಧರ್ಮದ ಹೆಸರಿನ ಮೇಲೆ ಒಡೆದು ಚೂರುಗಳನ್ನು ಮಾಡಿ ಎಂದೂ ಒಂದಾಗಲಾರ ಹಾಗೆ ಸಮಾಜವನ್ನು ಒಡೆದಿಟ್ಟು ಕೇವಲ 3% ಇರತಕ್ಕಂಥ ಬ್ರಾಹ್ಮಣರು, ಬ್ರಾಹ್ಮಣಶಾಹಿರು ಅವರ ಆಡಳಿತನ ನಡೆಸ್ತಾ ಇದ್ರು. ಹಾಗಾಗಿ ಈ ಒಳ ಮೀಸಲಾತಿ ಸೌಲಭ್ಯ ಇತ್ಯಾದಿ ಮತ್ತೆ ನಮ್ಮನ್ನು ಡಿವೈಡ್ ಮಾಡೋದ್ರ ಮುಖಾಂತರ ಈ ಒಂದು ರಾಷ್ಟ್ರದ ಮತ್ತು ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ಕಾರ್ಯಾಂಗದ ಮುಖ್ಯಸ್ಥರಾಗಲಿಕ್ಕೆ ಮುಖ್ಯಮಂತ್ರಿಗಳಾಗಲಿ, ಪ್ರಧಾನಮಂತ್ರಿಗಳಾಗಲಿ ಅಥವಾ ದೇಶದ ಇಂಥ ವ್ಯವಸ್ಥೆ ಬರಬೇಕು ಅಂತಕ್ಕಂಥದ್ದು ನಿರ್ಣಯಕ್ಕೆ ಆಗ್ತಕ್ಕಂಥ ದೊಡ್ಡ ಶಕ್ತಿ ಆಗಲಿ ನಮ್ಮ ಹತ್ತಿರ ಬರಲಿಕ್ಕೆ ಸಾಧ್ಯ ಆಗಲಾರದೆ ಹೋಯ್ತೇನೋ ಈ ಕಾರಣಕ್ಕಾಗಿ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಕಲ್ಪದ ವಿಚಾರಗಳನ್ನ ಕಲ್ಪನೆಯೆಲ್ಲ ನೀರಿನಲ್ಲಿ ಮುಳುಗ್ತಾ ಇದ್ದೇವೆ ಅಂತಕ್ಕಂಥ ಒಂದು ಅರ್ಥದಲ್ಲಿ ಅವರು ಈ ಸಂದರ್ಭದಲ್ಲಿ ಅವರು ಒತ್ತಿಯನ್ನು ಹೇಳಿರ್ತಕ್ಕಂಥದ್ದು ನಾನು ಏನಂತಂದ್ರೆ ಒಂದು ಗಮನಿಸಿದ್ದೇನೆ. ಹಾಗಾಗಿ ಇವತ್ತು ಮೀಸಲಾತಿ ಎಲ್ಲರಿಗೆ ಈಗ ಏನು ಮಾಡೋಕ್ಕಾಗೋದಿಲ್ಲ. ಇವೆಲ್ಲನೂ ಕೂಡ ಈಗ ಸುಪ್ರೀಂ ಕೋರ್ಟ್ ನಮ್ಮ ದೇಶದ ನೆಲದ ಕಾನೂನನ್ನು ನಾವು ಗೌರವಿಸಬೇಕು. ನಮ್ಮ ದೇಶದಲ್ಲಿ ನಡೀತಕ್ಕಂಥ ಒಂದು ವಿದ್ಯಮಾನನ ಕಲ್ಚರನ್ನು ಸಮಾನತೆ ಸಾರತಕ್ಕಂಥದ್ದನ್ನು ನಾವು ಗಮನಿಸಬೇಕು, ಅದನ್ನು ಪಾಲಿಸಬೇಕು. ಹಾಗಾಗಿ ಮೀಸಲಾತಿ ಬೇಕು, ಒಳ ಮೀಸಲಾತಿ ಬೇಕು ಅಂತ ಹೇಳಿರ್ತಕ್ಕಂಥ ಸ್ನೇಹಿತರು, ಸೋದರರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಅದು ಆಗಸ್ಟ್ 1ನೇ ತಾರೀಕಿಗೆ ಒಂದು ನಿರ್ಣಯನ ಮತ್ತು ತೀರ್ಪನ್ನು ಮಾಡೋದ್ರ ಮುಖಾಂತರ ಮೀಸಲಾತಿ ಆಗಲೇಬೇಕು ಮತ್ತು ಮೀಸಲಾತಿ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಕೇಳ್ತಕ್ಕಂಥವ್ರಲ್ಲಿ ಏನು ಕಮ್ಮಿ ಇಲ್ಲ. ಅಂಥದ್ರಲ್ಲಿ ನಾವು ಕೂಡ 101 ಜಾತಿಗಳಿರ್ತಕ್ಕಂಥ ಸೋದರ ಸಮಾನವಾಗಿರ್ತಕ್ಕಂಥ ಸೋದರರು ಅವರೆಲ್ಲರೂ ಕೂಡ ಒಂದಾಗಬೇಕಾಗಿರ್ತಕ್ಕಂಥ ಹೆಬ್ಬಾಯಿಕೆ ಅಂಬೇಡ್ಕರ್ನು ಇತ್ತು, ಅಂಬೇಡ್ಕರ್ ಫಾಲೋವರ್ಸ್ ಇತ್ತು. ಬಟ್ ಇದು ಏನಂತಂದ್ರೆ ಕೈ ಮೀರಿ ಹೋಗಿರ್ತಕ್ಕಂಥದ್ದು. ಅದರ ಜೊತೆಗೇನೆ 50 ವರ್ಷಗಳ ಹಿಂದೆ ಅಥವಾ 45 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂಕಲ್ಪ ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾದಂಥ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನ ಬರಬೇಕು. ಅದಕ್ಕಾಗಿ ಜನರನ್ನ ಜಾಗೃತಿಗೊಳಿಸಬೇಕು. ಅದಕ್ಕಾಗಿ ಜನರನ್ನ ಪ್ರೆಷರ್ ಗ್ರೂಪ್ ಅನ್ನ ಹೆಚ್ಚು ಮಾಡಬೇಕು. ಪ್ರೆಷರ್ ಗ್ರೂಪ್ ಇರಲಾದ್ರೆ ಡೆಮೋಕ್ರಸಿಯಲ್ಲಿ ಯಾವ ಕೂಡ ಕೈ ಕೆಲಸಕ್ಕೆ ಕೊಡೋದಿಲ್ಲ. ಒತ್ತಡ ಗುಂಪ ಎಷ್ಟು ಹೆಚ್ಚಾಗ್ತದೋ ಆಳೋದಕ್ಕಿಂತಲೂ ಆಳಿಸ್ಕೊಳ್ಳೋರು ಹೆಚ್ಚು ಸಂಖ್ಯೆಯಲ್ಲಿ ಇರಬೇಕು. ಅವರು ಹೆಚ್ಚು ಪ್ರೆಷರ್ ಗ್ರೂಪ್ ಆಗಿ ಒತ್ತಡ ಹಾಕ್ತಕ್ಕಂಥ ಶಕ್ತಿ ಅವರು ಬಳಸ್ಕೊಂಡಾಗ ಮಾತ್ರ ಆಳ್ತಕ್ಕಂಥವ್ರು ಅದು ಮಣಿಬಹುದು ಅಂತಕ್ಕಂಥ ವಿಚಾರದಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು ಜಾತಿ ವ್ಯವಸ್ಥೆ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ. ಮನಸ್ಸಿನಲ್ಲಿ ಇರ್ತಕ್ಕಂಥ ಜಾತಿ ಬೇರುಗಳೇ ಅಸ್ಪೃಶ್ಯತೆಯನ್ನು ಆಚರಿಸ್ತಕ್ಕಂಥದ್ದು. ಒಳ ಮೀಸಲಾತಿಯಲ್ಲಿ ಕೆಲವೊಂದು ಹತ್ತಿರ ಒಳಮಾನಸುಗಳು ಬಂದಿದ್ದವು. ನಾವು ಬೇರೆ ಆಗಬೇಕು, ನಮ್ಗೆ ಬೇಕು ಮೀಸಲಾತಿ ಅಂತಕ್ಕಂಥದ್ದು. ಹಾಗಾಗಿ ಮೀಸಲಾತಿ ತಗೊಂಡ್ರು ಕೂಡ ನಾವೆಲ್ಲರೂ ಮುಖ್ಯವಾಹಿನಿ ಬರ್ತೀವ. ಒಳ ಮೀಸಲಾತಿ ಆದರೂ ಕೂಡ ಬೇಕು. ಸೌಲಭ್ಯಕ್ಕೆ ತಗೊಂಡ್ರು ಈಗಾಗಲೇ 75 ವರ್ಷದಲ್ಲಿ ಎಷ್ಟು % ನಾವು ಮುಂದ್ಗಡೆ ಬಂದಿದ್ದೇವ ಅದು ಇಲ್ಲ. ಆದರೂ ಕೂಡ ಇವು ಎಲ್ಲ ಆಯಾಮಗಳನ್ನ, ಇವು ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ
ನಾವು ಸಶಕ್ತರನ್ನ ಆಗಬೇಕು. ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜಕ್ಕೆ ಶೋಷಿತರನ್ನ ಬದ್ದಿ ಅವರನ್ನ ಬಡಿಬೇಕು, ಅವರನ್ನ ದಮನ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಒಂದು ಸಂಘರ್ಷನ, ಒಂದು ವಿಚಾರನ, ಒಂದು ಚಳವಳಿಯನ್ನ ಪ್ರಾರಂಭ ಆಗ್ತದೆ. ಅವು ಯಾವ ಕೂಡ ಇವತ್ತು ಇಡೀ ಶ್ರಮ ಮತ್ತು ಸಮಯ ಕೂಡ ನಮ್ಮಂಥವರು 16 ವರ್ಷಗಳ 2-3 ದಶಕಗಳ ಕಾಲ ಕೂಡ ಈ ಸಮಾಜವನ್ನು ಕಟ್ಟುವಲ್ಲೇ ಶ್ರಮಿಸಿರ್ತಕ್ಕಂಥವ್ರು ಅನೇಕರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಿಗ್ತಾರೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಮೀಸಲಾತಿ ಯಾರು ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥವ್ರಾಗ್ಲಿ, ಇಲ್ಲಿ ಬಂದಿರ್ತಕ್ಕಂಥವ್ರಾಗ್ಲಿ ಒಳ ಮೀಸಲಾತಿ ಬಗ್ಗೆ ವಿರೋಧ ಮಾಡ್ತಕ್ಕಂಥವ್ರಲ್ಲ. ಒಳ ಮೀಸಲಾತಿಯಲ್ಲಿ ಕೊಡ್ತಕ್ಕಂಥದ್ರಲ್ಲಿ ಸಮರ್ಪಕವಾಗಿ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ತು ಅಂತಕ್ಕಂಥ ಒಂದು ಸಮಾಧಾನ ತೃಪ್ತಿ ಆಗಬೇಕು, ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನ್ಯಾಚುರಲ್ ಜಸ್ಟಿಸ್ ಟೈಪ್ ಅವರು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು, ಅವರು ಚರ್ಚೆ ಮಾಡ್ತಕ್ಕಂಥದ್ದು, ಇಂಥ ಸಮಾವೇಶ ಸೇರ್ತಕ್ಕಂಥದ್ದು ತಪ್ಪಲ್ಲ. ಹಾಗಾಗಿ ಇಂಥ ಸಮಾವೇಶ ಸೇರಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾರಾದರೂ ಏನಾದರೂ ಡಿಮ್ಯಾಂಡ್ ಇಟ್ಟರೆ ಮಾತಾಡಿದ್ರೆ ನಮ್ಮ ವಿರುದ್ಧ ಅಂತ ಯಾರು ತಿಳ್ಕೊಬೇಕಾಗಿರ್ತಕ್ಕಂಥದ್ದಲ್ಲ, ತಿಳ್ಕೊಳ್ಳಬಾರದು. ನಮ್ಗೆ ಯಾರು ಕೂಡ ವಿರೋಧ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ಕೂಡ ನಮಗಿಲ್ಲ. ಇಡೀ ಸಮಗ್ರವಾಗಿ ಶೋಷಿತ ಜನಾಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಫಾಲೋವರ್ಸ್ ಇದ್ದಾರ ಅವರು ನಿಜವಾಗ್ಲೂ ಕೂಡ ಇನ್ನೊಬ್ರಿಗೆ ಅನ್ಯಾಯ ಆಗಬೇಕು ಅಂತಕ್ಕಂಥವ್ರಲ್ಲ. ಅವರು ಬೇರೆಯವ್ರಿಗೆ ಊಟ ಮಾಡಿಸಿ ಹಿಂದಿನಗಡೆ ಅವ್ರು ಊಟ ಮಾಡ್ತಕ್ಕಂಥ ಸ್ವಭಾವ ಹೊಂದಿರ್ತಕ್ಕಂಥ ಅಂಬೇಡ್ಕರ್ ವಾದಿಗಳು. ಅಂಬೇಡ್ಕರ್ ವಾದ ಅಂದ್ರೆ ಒಂದು ಮಹಾ ದೊಡ್ಡದಾಗಿರ್ತಕ್ಕಂಥ ಒಂದು ಸಮಾಜ ಹೊಂದಿರತಕ್ಕಂಥ ಸಮಾಜದ ಸಂಕಲ್ಪ, ಒಂದು ಹಂತ ಸಮಾಜವನ್ನ ಅಂಬೇಡ್ಕರ್ ವಾದ, ಅಂಬೇಡ್ಕರ್ ಹೆಸರು ತೆಗ್ತಾನ ಈ ಸಭೆಯಲ್ಲಿ ಸೇರಿರ್ತಕ್ಕಂಥವ್ರೆ ಅಂಬೇಡ್ಕರ್ ವಾರಸ್ತಾರು, ಇಲ್ಲಿ ಯಾರು ಅದಂತಲ್ಲ. ಅಂಬೇಡ್ಕರ್ ಯೂನಿವರ್ಸಲ್, ಅಂಬೇಡ್ಕರ್ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥವ್ರು, ಎಲ್ಲರಿಗೂ ಕೂಡ ಪ್ರಪಂಚದಲ್ಲಿ ಇರ್ತಕ್ಕಂಥ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ಬಯಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾಗ್ ಮೋಹನ್ ದಾಸ್ ಅವರು, ಜಸ್ಟಿಸ್ ಅವರು ಬಂದರು, ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಆ ವಿಚಾರದಲ್ಲಿ ಅವ್ರು ಹೇಳಿದ ತಕ್ಷಣ, ಸರ್ಕಾರ ಮಾಡಿದ ತಕ್ಷಣ ಎಲ್ಲನೂ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಒಂದು ಅಭಿಪ್ರಾಯ ಬರ್ತದೆ. ನ್ಯಾಯ ಸಿಕ್ಕರೆ ನ್ಯಾಯ ಸಿಕ್ತು ಅಂತ ಅಭಿಪ್ರಾಯ ಬರ್ತದೆ. ನ್ಯಾಯ ಸಿಗ್ಲಾರ್ದ ಇದ್ರೆ ನ್ಯಾಯ ಕೊಟ್ಕೊಳ್ತಕ್ಕಂಥ ದಾರಿ ಮಾರ್ಗ ನಮ್ಗೆ ಗೊತ್ತೇ ಇದೆ. ಹಾಗಾಗಿ ಭಯ ಪಡ್ಬೇಕಾಗಿರ್ತಕ್ಕಂಥದ್ದಲ್ಲ. ನಿಜವಾಗಿ ಏನಂತಂದ್ರೆ ನಾಗ್ ಮೋಹನ್ ದಾಸ್ ಅವರು ರಿಪೋರ್ಟ್ ಕೊಟ್ಟರು, ಸರ್ಕಾರದವರು ಒಪ್ಕೊಂಡ್ರು, ಅದು ಜಾರಿ ಆಯಿತು ಅಂತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್ ಮಧ್ಯಸ್ಥಿದೆ. ಸುಪ್ರೀಂ ಕೋರ್ಟ್ ದತ್ತಾಂಶಗಳನ್ನ ಸಂಗ್ರಹಿಸಬೇಕು. ದತ್ತಾಂಶಗಳನ್ನು ಸಂಗ್ರಹಿಸೋದ್ರ ಮುಖಾಂತರ ಅದು ರಿವ್ಯೂ ಮಾಡ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ ಹೋಗಿದೆ. ತನ್ನನ್ನು ತಾನೇ ಹೇಳ್ಕೊಂಡದ್ದು, ವಾಲಂಟ್ರಿ ಹೇಳ್ಕೊಂಡದ್ದು. ನಾವು ಏನಾದರೂ ತೀರ್ಪು ಕೊಟ್ರೆ ನಾವು ರಿವ್ಯೂ ಕಳಿಸ್ತೀವಿ, ಒಂದು ಅರ್ಜಿ ಹಾಕ್ತೀವಿ, ಅವಾಗ ರಿಜೆಕ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡೇ ಮಾಡ್ತಾರೆ ಅವರು. ಆದರೆ ಈ ಸುಪ್ರೀಂ ಕೋರ್ಟ್ ತನ್ನನ್ನು ತಾನು ಹೇಳ್ಕೊಂಡಿದೆ. ಅದು ನೋಡಿ, ಸುಪ್ರೀಂ ಕೋರ್ಟ್ ಅಧಿಕಾರ ಇರ್ತಕ್ಕಂಥದ್ದು, ನೀವೇನು ರಾಜ್ಯ ಸರ್ಕಾರದವರು ತಪ್ಪ ಹೆಜ್ಜೆ ಇಟ್ಟರೆ ಅದು ರಿವ್ಯೂ ಮಾಡ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ ಇಟ್ಕೊಂಡಿದೆ ಅಂತ ಹೇಳಿದೆ ಅದು. ಹಾಗಾಗಿ ಇಲ್ಲಿ ಮಾದಿಗರಾಗಲಿ ಅಥವಾ ಹೊಲೆಯರಾಗಲಿ ಅಥವಾ ಬೇರೆ ಬೇರೆ ಈ ಜಾತಿದವರಾಗಲಿ ಹೆದರ್ಕೋಬೇಕಾಗಿಲ್ಲ. ಅದ್ರ ಕಾನ್ಷಿಯಸ್ ಆಗಿರ್ಬೇಕು, ಪ್ರಜ್ಞಾವಂತರಾಗಿರ್ಬೇಕು, ನಮ್ಮ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಜಾಗೃತ ಆಗಿರ್ಬೇಕು. ಈಗ ಸದಾಶಿವ ಆಯೋಗನು ಹಂಗೆ ಆಗಿರೋದು, ಸ್ಯಾಂಪಲ್ ಸರ್ವೆ. ಅದು ಯಾರೋ ಬೀದರ್ ಬಂದರು, ಸೋಷಿಯಲ್ ವರ್ಕ್ ಅವ್ರ ಮೊದಲೇ ಅಲ್ಲಿ ಒಂದು ಲೆಟರ್ಸ್ ಬರೆದಿರು, ಅವರು ನಾವು IB-ದಾಗ ಇರ್ತೀವಿ, 3 ದಿನ ಇಳ್ಕೊತೀವಿ, ಅವ್ರ ಸಂಘ ಸಂಸ್ಥೆಗಳು ಬಂದರು ಅರ್ಜಿ ಸಲ್ಲಿಸ್ರಿ ಅಂತ. ಯಾರು ಅರ್ಜಿ ಸಲ್ಲಿಸಿದ್ರು ಅವ್ರು ತಂದರು, ಟೈಪ್ ಕೊಡಿದ್ರು, ಒಂದು ಸದಾಶಿವ ಆಯೋಗ ರೆಡಿ ಮಾಡಿ. ಶಾಂಪಲ್ ಸರ್ವೆ ಹೊರತು ಅದು ನಿಜವಾಗಿ ಏನಂತಂದ್ರೆ ಡೀಟೇಲ್ ಸರ್ವೆ ಆಗಿರ್ತಕ್ಕಂಥದ್ದಲ್ಲ. ಹಾಗಾಗಿ 2011 ಈ 11ರಲ್ಲಾಗಿರ್ತಕ್ಕಂಥ ಜಾತಿ ಜನಗಣತಿ ಅಲ್ಲಿ ಇರ್ತಕ್ಕಂಥದ್ದು 1,04,00,000 ಅದು ತೋರಿಸ್ತಾರೆ. 23 ತೋರಿಸ್ತಕ್ಕಂಥ ಒಂದು ಗಣತಿ ತೋರಿಸ್ತಕ್ಕಂಥದ್ದು 1,40,00,000 ಹೆಚ್ಚಿಗೆ. ಹಾಗಾಗಿ ಎಲ್ಲ ದೃಷ್ಟಿಕೋನದಿಂದ ಸುಪ್ರೀಂ ಕೋರ್ಟ್ ಅದು ರೆಫರೆನ್ಸ್ ಮಾಡಿದೆ 2011 ಜನಗಣತಿ, ಅದು ಕೂಡ ಹೈದೆ. ಈಗಾಗಲೇ ಹರಿಯಾಣದವರು ಇದರ ಮುಖಾಂತರ ಮೀಸಲಾತಿ ಹಂಚಿದ್ದಾರೆ ಈ ಕೋರ್ಟ್ದಲ್ಲಿ ಮ್ಯಾಟರ್ಸ್. ಯಾಕಂದ್ರೆ 2011 ಜನಗಣತಿ ದತ್ತಾಂಶಗಳು ಅಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡಿ ಹೋಗಿದ್ದಾರೆ. ಹಾಗಾಗಿ 2011 ಕೂಡ ಫೈನಲ್ ಅಲ್ಲ, ಅದು 13 ವರ್ಷದ ಹಳಿದಾಗಿರ್ತಕ್ಕಂಥದ್ದು. ದತ್ತಾಂಶಗಳು ಏನು ತಗೊಲಿಕ್ಕೆ ಪ್ರಾರಂಭ ಮಾಡಿಲ್ಲ,
ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಬೇಕಾದ್ರೆ ಈ ಒಂದು ಇಡೀ ಏನಂತಂದ್ರೆ ಎಲ್ಲನೂ ಕೂಡ ಸರಿಯಾದಂತ ರೀತಿಯಲ್ಲಿ ಸಮೀಕ್ಷೆ ಪೂರ್ಣವಾಗಿ ಮತ್ತು ಸವಿವರವಾಗಿ ಅಂಕಿಅಂಶಗಳ ಮೂಲಕ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರದ ವಿಷಯದ ಕುರಿತು ಉಪಜಾತಿಗಳ ಮುಂದಿರುವ ಸವಾಲುಗಳು ಮತ್ತು ಪರಿಹಾರಗಳ ಬಗ್ಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ, ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಿರ್ತಕ್ಕಂಥ ಶ್ರೀ ಡಿ ಚಂದ್ರಶೇಖರಯ್ಯ, ಮಾನ್ಯ ರಾಜ್ಯಾಧ್ಯಕ್ಷರು ಸರ್ಕಾರಿ SC/ST ನೌಕರರ ಸಂಘ ಬೆಂಗಳೂರು ಇವರಿಗೆ ತಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಸಾರಿ ಅಭಿನಂದನೆ ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊತಿದ್ದೇನೆ. ಬಹಳಷ್ಟು ಜನ ಸುಸ್ತಾಗ್ತಾ ಇದ್ದೀರಿ, ರಾಜ್ಯದಿಂದ ಜರ್ನಿ ಮಾಡಿ ಬಂದಿದ್ದೀರಿ, ನಿದ್ದೆ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಮುಂದೆ ಇದ್ದವರು ಕೂಡ ನಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್. ಥ್ಯಾಂಕ್ ಯು. ಈಗ ವಿಷಯ ಮಂಡನೆ ಪ್ರೊಫೆಸರ್ ಅಪ್ಪುಗೆರೆ ಸೋಮಶೇಖರ್, ವಿಚಾರವಂತರು ಹಾಗೂ ಪ್ರಾಧ್ಯಾಪಕರು, ಕೇಂದ್ರೀಯ ವಿಶ್ವವಿದ್ಯಾಲಯ ಧಾರವಾಡ, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಂದ ಆದಿ ಕರ್ನಾಟಕ ಕೇಂದ್ರ ವಿದ್ಯಾಲಯ ಕಲಬುರಗಿ ಇವರಿಂದ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರದ ವಿಷಯ ಕುರಿತು ಇನ್ನಿತರ ಉಪಜಾತಿಗಳ ಮುಂದಿರುವ ಸವಾಲುಗಳು ಮತ್ತು ಪರಿಹಾರದ ಕುರಿತು ತಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ಆತ್ಮೀಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ.